ನಾನು ಚಪಾತಿಗೆ ಹಿಟ್ಟು ಕಲಿಸ್ಕೊಡ್ತಾ ಚಪಾತಿ. ಹಾಯ್ ಗಾಯ್ಸ್, ತುಂಬ ದಿನ ಆದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೆ ಇವತ್ತು ಹೊಸ ವಿಡಿಯೋ ಹಾಕ್ತಾ ಇದ್ದೀನಿ. ನೋಡಿ ಎಂಜಾಯ್ ಮಾಡಿ. ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಹೆಂಗಿದೆ ಅಂತ ಕಮೆಂಟ್, ನಾವ್ ಹೆಂಗ್ ಮಾಡಿದೀವಿ ಅಂತ ಕಮೆಂಟ್ ಮಾಡಿ. ನಾವ್ ಹೆಂಗ್ ಮಾಡಿದೀವಿ ಅಂತ ಕಮೆಂಟ್ ಮಾಡಿ. ಸ್ವಲ್ಪ ಎಂಕರೇಜ್ ಮಾಡಿ. ಹೊಸದು ಮಾಡಿ. ಏನೋ ರಾಂಗ್ ಇದ್ರೆ ಹೇಳಿ. ಇನ್ನು ಹೊಸದಲ್ವಾ, ನಮಗೆ ಸ್ವಲ್ಪ ಐಡಿಯಾಸ್ ಕೊಡಿ ಪ್ಲೀಸ್. ನಾವು ಫ್ಯಾಮಿಲಿ ಬ್ಲಾಗ್ಸ್ ಮಾಡೋದು ಬೇಡ, ಕಮೆಂಟ್ಸ್ ಎಲ್ಲ ಹಾಕಕ್ಕೆ ಹೋಗ್ಬೇಡಿ ಪ್ಲೀಸ್. ಕಮೆಂಟ್ಸ್ ಹಾಕಿ. ಇವಾಗ ರಸ ಮಾಡ್ತಿದ್ದಾರೆ ಅಕ್ಕ, ಮತ್ತೆ ರೈಸ್ ಇಕ್ಕಿದ್ದಾರೆ. ಇವಾಗ ಚಪಾತಿ. ನಮ್ಮ ಮನೇಲಿ ಮಧ್ಯಾಹ್ನ ನಾನು ಬ್ಲಾಗ್ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ, ವಿಡಿಯೋ ಮಾಡೋದು. ನಾನ್ ವೆಜ್ ಮಾಡಿದ್ದಾರೆ, 3 ರೆಸಿಪೀಸ್ ಮಾಡಿದ್ದಾರೆ. ನಮ್ಮ ಅಕ್ಕ ಬೈತಾ ಇದ್ದಾರೆ ಏನಂತ. ನಾನ್ ವೆಜ್ ಇದು ತಲೆ ಮಟನ್ ಮಾಡಿದ್ದಾರೆ, ಕಾಲ್ ಸೂಪ್ ಮಾಡಿದ್ದಾರೆ, ಮತ್ತೆ ಮಾಡಿದೆ. ಅದನ್ನ ವಿಡಿಯೋ ಮಾಡ್ತೀರಾ? ಇವಾಗ ಮಾಡೋದನ್ನ ವಿಡಿಯೋ ಮಾಡ್ತಾವೆ. ನಾನು ಮರ್ತೋಗ್ಬಿಟ್ಟೆ. ತುಂಬ ಚೆನ್ನಾಗಿ ಮಾಡಿದ್ರು. ನಮ್ಮ ಯಜಮಾನ್ರು ತುಂಬ ಹೋಗ್ಬಿಡ್ತಾ ಇದ್ರು ಅವ್ರ ಮೈಗ. ನೋಡಿ ರಸ. ಇವಳು ನೋಡಿ ಗಾನು ಕ್ಯಾಮ್ರಾಮ್ಯಾನ್, ಆ್ಯಕ್ಚುಲಿ ಕ್ಯಾಮ್ರಾ ವುಮೆನ್. ಸಾರಿ ಬೆಲ್ಲ ಎಂಟಿಕಮ್ಮ. ಇವರು ಸ್ವಲ್ಪ ತೆಲುಗು ಮಾತಾಡ್ತಾರೆ. ಸ್ವಲ್ಪ ಯಾರಿಗೆ ಕನ್ನಡ, ಯಾರು ತೆಲುಗು ಅರ್ಥ ಆಗಲ್ವೋ ಸ್ವಲ್ಪ ಕಲ್ತ್ಕೊಳ್ಳಿ. ನಾವು ಕನ್ನಡದವ್ರೆ. ಅವಾಗ ಸ್ವಲ್ಪ ಏನಂದ್ರೆ ಸ್ವಲ್ಪ ದೊಡ್ಡವರಲ್ವ, ಸ್ವಲ್ಪ ತೆಲುಗಲ್ಲಿ ಮಾತಾಡ್ತಾರೆ. ರೂಢಿ ಆಗ್ಬಿಟ್ಟು ಅವಾಗ ತೆಲುಗು ಬರುತ್ತೆ. ಹೆಂಗೆ ಹಾಲಲ್ಲಿ ಕಾಫಿ ಇದ್ದಂಗೆ. ಇವಾಗ ನಮ್ಗೆ ಕನ್ನಡ, ಹೆಂಗಸರೆಲ್ಲ ತೆಲುಗು ಮಾತಾಡೋದು. ನಮ್ಮ ಗಂಡಸರೆಲ್ಲ ಕನ್ನಡ. ನಮ್ಮಪ್ಪ, ನಮ್ಮ ಬಾಬಾಯ್, ನಮ್ಮ ಚಿಕ್ಕಪ್ಪ ಎಲ್ಲರೂ. ನ್ಯೂಟ್ರಿಷ್ ಮಿನಿಸ್ಟರ್ ಇದ್ದಾಳೆ. ಅವಳು ಕೂತಿದ್ದ ಜಾಗದಲ್ಲಿ ನೀರು ಕೇಳ್ತಿದ್ದಾಳೆ. ಅವಳು ಬೆಳಿಗ್ಗೆಯಿಂದ ನಿನ್ನೆಯಿಂದ ಹೋಮ್ವರ್ಕ್ ಬರೀತಾರದು. ಅದಕ್ಕೆ ಇನ್ಕಂಪ್ಲೀಟ್. 5 ನಿಮಿಷದಲ್ಲಿ ಬರೆಯೋಂಥ ಸುಳ್ಳು ಹೇಳ್ತಾ ಇದ್ದೀನಿ ಅಂತ. ಇವಾಗ ಬುಕ್ ಇಟ್ಕೊಂಡಿರೋದು ನೋಡಿ. ನಾನು ಹೇಳಿರೋದನ್ನ ರಿಪೀಟೇ ಮಾಡ್ತಾವೆ. ಹಲ್ಲು ಮುರಿದೋಗ್ಬಿಟ್ಟಿದೆ. ಅಲ್ಲಾಡ್ತಾ ಐತೆ. ಅಲ್ಲಾಡ್ತಾ ಇದೆಯಂತೆ. ಎಷ್ಟು ಕೋಪ ಬರುತ್ತಾ. ಒಂದು ತಟ್ಟೆ ಈ ಪಕ್ಕಕ್ಕೆ ಇಕ್ಕಲ್ಲ ಅವಳು, ಎಲ್ಲ ಮುಂದೆ ಬರ್ಬೇಕು ಹುಡುಕ. ಹಾ ಯಜಮಾನಿ ಎರಡನೇ ಮಾತ್ರ ಕೋಪ ಬರ್ತದೆ. ನಾನು ಎರಡನೇ ಅತ್ತೆ. ಅತ್ತೆ ಥರನೇ ಮಾತಾಡೋದು. ನಮ್ಮ ಅತ್ತೆ ಹಂಗೆ ಮಾತಾಡೋದು. ನಮ್ಮ ಅತ್ತೆನ ಅಷ್ಟು ರ್ಯಾಶ್ ಆಗಿ ಮಾತಾಡೋದು. ಇವಳು ಮಾತಾಡ್ತಾಳೆ ಸಣ್ಣಗಿಡ್ಸ್ಕ. ಇವಾಗ ಏನೇನು ಹಾಕಿದ್ದಾರೆ ಅಂತ ಹೇಳ್ತೀನಿ ನೋಡಿ. ಇದಕ್ಕೆ ರಸಗೆ ಟೊಮೆಟೊ ಮತ್ತು ಅರಿಶಿನ ಹಾಕಿ ನೀರು ಹಾಕಿ ಬೇಯಿಸಕ್ಕೆ ಇಕ್ಕಿದ್ದಾರೆ. ಉಪ್ಪು ಹಾಕಿದಾರಂತೆ ನೋಡಿ. ನೋಡ್ತಾ ಇದ್ದೀರಾ? ಅನ್ನಕ್ಕೆ ಇಕ್ಕಿದ್ದಾರೆ. ಏನಂತ ಸಿಂಪಲ್ ರೆಸಿಪಿ, ಚಿಕ್ಕ ಬ್ಲಾಗು. ಮಟನ್ ಸಾರು ಮಾಡಿದ್ದಾರೆ. ತಲೆ ಮಟನ್ ಸಾರು ರೆಸಿಪಿ ಇನ್ನೊಂದ್ಸರಿ ನೆಕ್ಸ್ಟ್ ಟೈಮ್ ನಾನು ಹಾಕ್ತೀನಿ, ಅವಾಗ ನೋಡ್ಕೊಳ್ಳಿ. ಬರೀ ರೆಸಿಪಿ ಮಾತ್ರ ಹಾಕ್ತೀನಿ. ಈಗ ಸುಮ್ಮನೆ ಚಿಕ್ಕದಾಗಿ ಬ್ಲಾಗ್ ಮಾಡಿದ್ದೀನಿ ನೋಡಿ. ಸಿಂಗರ್ ತೋರಿಸ್ತೀನಿ. ಇವಳು ಹಾಲು ತಲೆ ಮಟನ್ ತಿಂದಿದ್ದಾಳೆ ಮತ್ತು ಬೋಟಿ ತಿಂದಿದ್ದಾಳೆ. ಆದ್ರೂ ಹಾಲು ಬೇಕು. ಅದು ಕೇಳಿದ್ರೆ ಬೇಡ ಅಂದರೆ ಕೇಳ ಅಂತ ಹುಡುಗಿ ಎಲ್ಲ ಇವಳು. ಹಾಗೋ ಇನ್ನೊಬ್ಳು ಗಿರಾಕಿ. ಒಂದು ಗಿರಾಕಿ ಬಂದರೆ 2 ಗಿರಾಕಿ ಬರ್ತಾರೆ ಅಂತ. ಹಂಗೆ ಒಬ್ರು ಹೇಳಿದ್ರೆ ಇನ್ನೊಬ್ರು ಬಂದರು. ಯಾರೊಬ್ರು ಇನ್ನೊಬ್ರು ಬಂದರು. 3ನೇ ಗಿರಾಕಿ ಬಂದರು. ಮನುಷ್ಯ ದೈವ ನೀವು ಮಿಸ್ ಮಾಡಿ ಎಲ್ಲ ಹಾಲೆಲ್ಲ ಚೆಲ್ಬಿಟ್ಲು. ನಮ್ಮ ಮನೆಗ
ದೊಡ್ಡ ಕತ್ತೆ. ಜಾಸ್ತಿ ವೇಸ್ಟ್ ಮಾಡ್ತಾರೆ ಇವರು. ಹಾ ನೋಡಿ ಹಾಲು. ಏನು ನಿಮ್ಮ ಮನೇಲಿ ಕೇಳಲ್ಲ ಅವ್ರು. ಹಾಲು ಹೀಗೆ ವೇಸ್ಟ್ ಮಾಡಿದ್ರೆ ಏನು ಮಾಡ್ತೀರಾ ಹೇಳಿ ನೀವು? ಏನು ಕಮೆಂಟ್ ಹಾಕ್ತೀರಾ? ಹಾಕಿ ನೋಡೋಣ. ಕಮೆಂಟ್ ಹಾಕಿ ಫಸ್ಟು ತುಡ್ಸೆ ಸರ್ ನೋಡಿ. ಅన్నీ వేసేసి పెట్టు ನೋಡಿ ಕ್ಯಾಮ್ರಾ ಕಾಣಿದ್ರೆ ಇವಳು ಡ್ರಾಮಾ ಸ್ಟಾರ್ಟ್ ಮಾಡ್ತಾಳೆ. లేదు క్యాన్సర్ ఒకలో అది పాలు పోయిండేది లేదు నీకు పెట్టుకోవాలి ఫ్రిడ్జ్ లేదు చూడు ಅವಳಿಗೆ ಹಾಲು ಕ್ಯಾನ್ಸಲ್ ಅಂತ ಹೇಳ್ತಿದ್ದಾರೆ ನಮ್ಮ ಅಕ್ಕ. ಅವ್ರು ಫಿಲ್ಟ್ರ್ ಕೆಟ್ಟೋಗ್ಬಿಟ್ಟಿತ್ತು. ನಮ್ಮ ಮನೆಯಲ್ಲಿ ಫಿಲ್ಟ್ರ್ ರೆಡಿ ಮಾಡಿಸಿದ್ದು ಮೋಟ್ರ್ ಹೊಟ್ಟೋಗ್ಬಿಟ್ಟಿತ್ತು ಗೊತ್ತಾ. ಆ್ಯಕ್ಚುಲಿ ಏನಾಗಿದೆ ಅಂದರೆ ನೋಡಿ, ಒಂದು ನಿಮಿಷ, ಗ್ಲಾಸ್ ಹೊಡೆದೋಗಿದೆ. ಅದು ಕ್ಲೀನ್ ಮಾಡಬೇಕಾದಾಗ ಟಚ್ ಆಗಿಬಿಟ್ಟು ಹೊಟ್ಟೋಗ್ಬಿಟ್ಟಿದೆ ನೋಡಿ. ಇವಳು ಹೇಳ್ತಿದ್ದಾರೆ ಹಾಂ ಅದು ಟಚ್ ಕ್ಲೀನ್ ಮಾಡಬೇಕಾದಾಗ ತಗ್ಲು ಹೊಟ್ಟೋಗಿದೆ. ಫುಲ್ ಕ್ರ್ಯಾಶ್ ಬಿಟ್ಟಿದೆ. ಇದಕ್ಕೆ ಇವಾಗ ಮಾಡಿಸ್ಬೇಕಂದ್ರೆ 5,000 ಆಗುತ್ತೆ ಅಂತ ಹೇಳ್ತಿದ್ದಾರೆ ಒಬ್ಬರು ಅಂಕಲ್ ನೀನೆ ಬಂದುಬಿಟ್ಟು ರೆಡಿ ಮಾಡಿಕೊಡ್ತೀನಿ ಅದೇ ಅಂದಿದ್ದಾರೆ. ಇನ್ನು ತೆಗೆದ್ಬಿಟ್ಟಿದ್ರ ಮೇಲೆ ಒಂದು ಬೇರೆ ಗ್ಲಾಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ನೋಡಿ. ಇಲ್ಲೆಲ್ಲ ಕ್ರ್ಯಾಶ್ ಕಾಣಿಸ್ತಾ ಇದೆಯಾ? ನೋಡಿ ಇವಳು ದೊಡ್ಡ ಹೇಗೆ ಮಾತಾಡ್ತಾಳೆ ಅಂದರೆ, ಈ ವಯಸ್ಸಾದವರು ಕುತ್ಕೊಂಡು ಮಾತಾಡ್ತಾರೆ ನೋಡಿ, ಆ ರೀತಿ ಮಾತಾಡ್ತಾಳೆ. ಆದರೆ ಇವಳು ಸ್ವಲ್ಪ ಒಂದೊಂದು ಕರೆಕ್ಟ್ ಮಾತಾಡ್ತಾಳೆ. ಹೊಗಳಿದ್ರೂ ಇವಳಿಗೆ ಪ್ರಾಬ್ಲಮ್ಮು, ಹೊಗಳಿಲ್ಲ ಅಂದರೂ ಪ್ರಾಬ್ಲಮ್ಮು, ಹೇಗಿದ್ದರೂ ಪ್ರಾಬ್ಲಮ್. ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ಹಾಕ್ತೀನಿ. ಇನ್ನು ಮಿಕ್ಕಿತ್ತು. ಇವತ್ತಿಗೆ ಸಾಕು. ನೋಡಿ, ಎಂಜಾಯ್ ಮಾಡಿ. ಚಿಕ್ಕ ಬ್ಲಾಗ್. ಬಾಯ್. ಸಿ ಯು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಹಾಕ್ದಿರ ಮರಿಬೇಡಿ ಪ್ಲೀಸ್.